ನಾನು ನನ್ನ ಫ್ರೆಂಡ್ಸು ಸಡನ್ ಆಗಿ ರಾಮನಗರ SRS ಬೆಟ್ಟಕ್ಕೆ ಹೊರಟ್ವಿ. ಹೋಗಿದ ತಕ್ಷಣ ಪೂಜೆ ಸಾಮಾನ್ ತಗೊಂಡು ಬೆಟ್ಟ ಹತ್ತೋದಿಕ್ ಶುರು ಮಾಡಿದ್ವಿ. ಜನ ಜಾಸ್ತಿ ಇದ್ರು, ಹಾಗಿದ್ರು ಬೇಗ ಬೇಗ ಬೆಟ್ಟ ಹತ್ತಿ ಮೇಲೆ ಹೋದ್ವಿ. ಮೇಲೆ ಹೋಗಿದ ತಕ್ಷಣ ಸುತ್ತ ಟಾಪ್ ವ್ಯೂ ನೋಡೋದಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ. ನಮ್ ಪುಟ್ಟಿ ಬೇರೆ ಜೊತೆಗೆ ಇದ್ಲು. ಸ್ವಲ್ಪ ಮುಂದೆ ಬಂದು ಕೆಳಗಡೆ ನೋಡಿದ್ರೆ ಒಂದ್ ಸೆಕೆಂಡ್ ಹಾಗೆ ತಲೆ ತಿರ್ಗೋಗುತ್ತೆ, ಯಾಕಂದ್ರೆ ಅಷ್ಟು ಡೀಪ್ ಇದೆ. ಮೊದಲು ದೇವರ ದರ್ಶನ ಮಾಡೋಣ ಅಂತ ಕೆಳಗಡೆ ಇರೋ ದೇವರ ಗರ್ಭಗುಡಿಗೆ ಬಂದ್ವಿ. ಜನ ಏನೋ ಇದ್ರು, ಆದ್ರೂ ನಿಧಾನ ಆದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ದೇವರ ದರ್ಶನ ತುಂಬಾ ಚೆನ್ನಾಗಾಯ್ತು. ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಮೇಲ್ಗಡೆ ಬಂದು ಕೂತ್ಕೊಂಡ್ವಿ. ಅಲ್ಲೇ ಪಕ್ಕದಲ್ಲಿ 2 ಕೋತಿಗಳು ತೆಂಗಿನಕಾಯಿ ತಿನ್ಕೊಂಡು ಕೂತಿದ್ವು. ಅಲ್ಲಿಂದ ಸೀದಾ ಕೆಳಗಡೆ ಬಂದು ಶಿವಲಿಂಗದ ದರ್ಶನ ಮಾಡಿ ನಂತರ ರೇಣುಕಾಂಬಮ್ಮನವರ ಸನ್ನಿಧಿಗೆ ಬಂದ್ವಿ. ಅಲ್ಲಿ ಕೈ ಮುಗಿದು ನಂತರ ಗಾಡಿಗೂ ಕೂಡ ಅಲ್ಲೇ ಪೂಜೆ ಮಾಡಿಸಿದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಆನ್ ದಿ ವೇ ಹಾಗೆ ಟೀ ಕುಡ್ಕೊಂಡು ನಂತರ ನಾವು ಹೊರಟಿದ್ದೆ ಕೆಂಗಲ್ ಹನುಮಂತರಾಯನ ಸನ್ನಿಧಿಗೆ. ಬಂದಿದ ತಕ್ಷಣ ಕೈಕಾಲು ತೊಳ್ಕೊಂಡು ಒಳಗಡೆ ಹೋದ್ವಿ. ತಕ್ಷಣನೇ ದರ್ಶನ ಆಗೋಯ್ತು. ಕಾರ್ತಿಕ್ ಸೋಮವಾರ ಆಗಿದ್ರಿಂದ ದೇವರಿಗೆ ದೀಪೋತ್ಸವ ರೆಡಿ ಮಾಡಿದ್ರು. ಅದನ್ನೆಲ್ಲ ನೋಡ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ನಾವು ಹೋಗಿದ್ದೆ ಯಡಿಯೂರು ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ ಸನ್ನಿಧಿಗೆ. ಇಲ್ಲಿ ಲಕ್ಷ ದೀಪೋತ್ಸವ ಇದ್ದಿದ್ರಿಂದ ಜನ ತುಂಬಾ ಜಾಸ್ತಿನೇ ಇದ್ರು. ನಮಗ್ ಗೊತ್ತಿರೋರ್ ಕಡೆಯಿಂದ ಬೇಗನೆ ದರ್ಶನ ಆಗೋಯ್ತು. ಹಾಗೆ ಸ್ವಾಮಿಯವರ ಲಕ್ಷ ದೀಪೋತ್ಸವ ಜೊತೆಗೆ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಕೂಡ ನಡೀತಾ ಇತ್ತು. ಸ್ವಾಮಿಯವರ ಉತ್ಸವ ನೋಡಿ ತುಂಬಾ ಖುಷಿ ಆಯ್ತು. ಅಲ್ಲಿಂದ ನೆಕ್ಸ್ಟ್ ಸ್ವಾಮಿಯವರಿಗೆ ಚಿನ್ನದ ರಥೋತ್ಸವ ಉತ್ಸವ ಮಾಡೋದಕ್ಕೆ ತೆಗಿತಾ ಇದ್ರು. ಹಾಗೆ ಸ್ವಾಮಿಯವರ ಲಕ್ಷ ದೀಪೋತ್ಸವ ಎಲ್ಲ ನೋಡ್ಕೊಂಡು ಹಾಗೆ ಆಚೆ ಬಂದು ಒಂದ್ ರೌಂಡ್ ಸೆಲ್ಫಿ ಎಲ್ಲ ತಗೊಂಡ್ವಿ. ಪ್ರಸಾದ ಎಲ್ಲ ಮಾಡ್ಕೊಂಡು ನಾವು ಅಲ್ಲಿಂದ ಸೀದಾ ಮನೆಗೆ ಹೊರಟ್ವಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಮ್ಮ ಪೇಜ್ ನ ಫಾಲೋ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.